ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಯಾಕೆಂತಂದ್ರೆ ಇವತ್ತು ಎಲ್ಲರಿಗೂ ಒಂದೇ ಪ್ರಶ್ನೆ, ಪತ್ರಿಕೋದ್ಯಮ ಸರಿ ಇದೆಯಾ ಅಥವಾ ಸರಿ ಇಲ್ಲೋ? ಸರಿ ಇದೆ ಅಂತ ಹೇಳಕ್ಕೆ ನಮ್ಮ ಹತ್ರ ಏನು ಕಾರಣಗಳು ಕಾಣಿಸ್ತಾ ಇಲ್ಲ ಜಾಸ್ತಿ. ಆದ್ರೆ ಪತ್ರಿಕೋದ್ಯಮ ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಜನ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಒಬ್ಬ ಪತ್ರಕರ್ತನಾಗಿ ಪತ್ರಿಕೋದ್ಯಮ ಸರಿ ಇಲ್ಲ ಅಂತ ಯಾರಾದರೂ ಹೇಳಿದಾಗ ನನಗೂ ಕೂಡ ಬೇಜಾರಾಗುತ್ತೆ. ಯಾಕೆಂತಂದ್ರೆ ನಾನು 25 ವರ್ಷಗಳಿಂದ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೆ. ವಿಜಯ ಕರ್ನಾಟಕ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಅದಕ್ಕೂ ಮೊದಲು ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೆ. ಅವತ್ತು ನಮ್ಗೆಲ್ಲ ಒಬ್ಬ ಗುರುಗಳು ಅಂತ ಇರ್ತಾ ಇದ್ರು. ನಾನು ಕೋಲಾರವಾಣಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಬಿ ನರಸಿಂಹಮೂರ್ತಿ ಅಂತ ಸಂಪಾದಕರಿದ್ರು. ನನಗೆ ಟೇಬಲ್ ಮುಂದೆ ಕೂರಿಸ್ಕೊಳ್ಳೋದು, ಈ ಸುದ್ದಿ ನೋಡಿ ಹೇಗೆ ಬರಬೇಕು, ಒಂದು ಅಕ್ಷರ ಕೂಡ ಕಾಗುಣಿತ ಹೆಚ್ಚು ಕಮ್ಮಿ ಆಗಬಾರದು, ಸಂಪಾದಕೀಯ ಅಂದ್ರೆ ಹೀಗಿರ್ಬೇಕು, ಕ್ರೀಡಾ ವರದಿ ಅಂದ್ರೆ ಹೀಗಿರ್ಬೇಕು, ತನಿಖಾ ವರದಿ ಅಂದ್ರೆ ಹೀಗಿರ್ಬೇಕು, ರಾಜಕೀಯ ವಿಶ್ಲೇಷಣೆ ವರದಿ ಹೀಗಿರ್ಬೇಕು ಅಂತ ನಮ್ಗೆಲ್ಲ ಹೇಳ್ಕೊಡ್ತಾರೆ. ನಮಗೇನು ಪತ್ರಕರ್ತ ಅಂತಂದ್ರೆ ಪೆನ್ನಿದೆ, ಪೇಪರ್ ಇದೆ, ನಾವು ಬರೆದಿದ್ದೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಅವ್ರು ನಮಗೆ ಪಾಠ ಮಾಡಕ್ ಶುರು ಆದ್ಮೇಲೆ, ಇಲ್ಲ ಪತ್ರಿಕೋದ್ಯಮ ಅಂತಂದ್ರೆ ಅದರಲ್ಲಿ ನೈತಿಕತೆ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಒಂದು ಸತ್ಯ ಅಂತ ಇರುತ್ತೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಾವು ವಿಜಯ ಕರ್ನಾಟಕಕ್ಕೆ ಬಂದಾಗ ಈಶ್ವರ ದೇವರಾಜ್ ಅವರ ಸಂಪಾದಕರು, ಮಹದೇವಪ್ಪ ಅವರು ಚೀಫ್ ರಿಪೋರ್ಟರ್, ನಮ್ಗವ್ರು ಪಾಠ ಮಾಡೋದು, ನೋಡಪ್ಪ ಪತ್ರಿಕೋದ್ಯಮ ಅಂತಂದ್ರೆ ನೀನು ಬರೆದಿದ್ದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಬರವಣಿಗೆ 4 ಜನ ಮೆಚ್ಕೋಬೇಕು, ಅವಾಗ ನೀನು ಪತ್ರಕರ್ತನಾಗೋಕೆ ಸಾಧ್ಯ ಅಂತ. ಅವಾಗೆಲ್ಲ ಪತ್ರಿಕೆಗಳಲ್ಲಿ ನಮ್ಗೆ ಸಾಕಷ್ಟು ಸ್ಪೇಸ್ ಸಿಗ್ತಾ ಇತ್ತು. ಯಾಕಂದ್ರೆ ನಮ್ಮ ಜೊತೆಲಿ ಕೆಲಸ ಮಾಡುವಂತರು ಹಲವಾರು ಇರ್ಬೋದು, ಎಲ್ಲರೂ ಸುಮಾರು ಜನ ಇದ್ದಾರೆ. ಬೆಳಗ್ಗೆ ಎದ್ದು ಪೇಪರ್ ನೋಡ್ತಾ ಇದ್ವಿ, ನಾವು ಬರೆದಿದ್ದ ಆರ್ಟಿಕಲ್ ಮತ್ತೆ ಸುದ್ದಿ ಯಾವ ಪೇಜಲ್ಲಿ ಬಂದಿದೆ ಅಂತ. ಯಾರಾದ್ರೂ ಫೋನ್ ಮಾಡ್ತಾರೆ ನಾವು ಆರ್ಟಿಕಲ್ಗೆ, ಆ ತರ ನಾವು ಕಾತರದಿಂದ ಕಾಯ್ತಾ ಇದ್ದಂತ ದಿನಗಳಿತ್ತು. ಯಾಕೆಂದ್ರೆ ಒಂದು ಟಿವಿ ಚಾನಲ್ಗಳು ಯಾವುದು ಇರಲಿಲ್ಲ. ಪತ್ರಿಕೆಗಳು ಅಂತಂದ್ರೆ ಪತ್ರಿಕೆಯಲ್ಲಿ ಬರೆಯೋ ಸುದ್ದಿ ಅಂತಂದ್ರೆ ಓದುಗರಿಗೆ ಅದೇ ವೇದ ವಾಕ್ಯ. ನಾನು ಅವತ್ತು ವಿಜಯ ಕರ್ನಾಟಕದಲ್ಲಿ ನನಗೆ 3 ಅಂಕಣಗಳನ್ನ ನಾನು ಬರೀತಾ ಇದ್ದೆ. ಆದ್ರೆ ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ. ಯಾಕೆ ಅಂತಂದ್ರೆ ತಂತ್ರಜ್ಞಾನ ಬೆಳೆದ್ಬಿಟ್ಟಿದೆ. ಇವತ್ತು ನಮಗೆ ಪತ್ರಿಕೋದ್ಯಮಕ್ಕೆ ಸವಾಲಾಗಿ ಕಾಣಿಸ್ತಾ ಇರುವಂತದ್ದು 2 ವಿಚಾರ. ಒಂದು ಫೇಕ್ ನ್ಯೂಸ್, ಇನ್ನೊಂದು ಊಹಾ ಪತ್ರಿಕೋದ್ಯಮ. ಅಂತಂದ್ರೆ ಊಹೆ ಮೇಲೆ ನಾವು ಬರ್ಕೊಂಡ್ಬಿಡುವಂಥದ್ದು. ಇದೇ ತರ ಆಗಿರ್ಬೋದು. ಇದಕ್ಕೆ ನಿನ್ನೆ ನಡೆದಂತ ಒಂದು ಘಟನೆ ಇದೆ. ಈಗ ಜುಲೈ 15ನೇ ತಾರೀಕು ಬೆಂಗಳೂರಲ್ಲಿ AICC OBC ಮುಖಂಡರ ಸಭೆ ನಡೀತಾ ಇದೆ. ಆ ಕಮಿಟಿನಲ್ಲಿ ಅವರೊಬ್ಬರು ಮೆಂಬರ್ ಅಷ್ಟೇ. ಅದಕ್ಕೆ ಬೆಳಗ್ಗೆಯಿಂದ ವ್ಯಾಖ್ಯಾನಗಳು ಶುರುವಾಗುತ್ತೆ. ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರಪತಿ ಕಳಿಸ್ತಾರೆ, ಡೆಲ್ಲಿಗೆ ಹೋಗ್ತಾರೆ. ಈಗ ಬುಧವಾರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ನಾವು ಸುದ್ದಿ ಹಾಕ್ಬಿಟ್ಟು ಅಂತ ನಮ್ಗೆ ಗಿರೀಶ್ ಕೇಳಿದ್ರು. ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಹೋಗ್ತಾ ಇದ್ದಾರೆ. ಅದು ಹೇಳಿಲ್ಲ ಅಂತಂದ್ರೆ ದಿಲ್ಲಿಗೆ ದೌಡು, ಹೈಕಮಾಂಡ್, ಬುಲಾವ್, ಈ ತರ ಎಲ್ಲ ಸುದ್ದಿಗಳು ಸ್ಟಾರ್ಟ್ ಆಗ್ತಿದ್ದಾರೆ. ಇನ್ನೊಂದು ಪ್ರಸಂಗ ನನ್ನ ತುಮಕೂರಲ್ಲಿ ಕೂಡ ಹೇಳಿದೆ. ಈ ಮಂಗಳೂರಲ್ಲಿ ಹೋಮಗಲಭೆಗಳಾದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು CM ಮನೆಗೆ ಬಂದಿದ್ರು. ಇನ್ನೂ ಕಾರ್ ಹಿಡಿದು ಒಳಗೆ ಹೋಗ್ತಾ ಇದ್ದಾರೆ. CM ಅವರು ಕೂಡ ಭೇಟಿ ಮಾಡಿರ್ಲಿಲ್ಲ. ಆಗ್ಲೇ ಸುದ್ದಿ ಬರೋ ಸ್ಟಾರ್ಟ್ ಆಯ್ತು. ಮುಖ್ಯಮಂತ್ರಿಗಳ ನಿವಾಸಕ್ಕೆ ದಿನೇಶ್ ಗುಂಡೂರಾವ್ ಭೇಟಿ, ಜಿಲ್ಲಾ ಉಸ್ತುವಾರಿ ಇದಕ್ಕೆ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. CM ಅವರು ಭೇಟಿನೇ ಆಗಿಲ್ಲ ಇನ್ನು, ಆಗ್ಲೇ ಸುದ್ದಿ ಬರೋಕ್ ಸ್ಟಾರ್ಟ್ ಆಯ್ತು. ಹೋಮ್ ಮಿನಿಸ್ಟರ್ ಬಂದ್ರು. ಹೋಮ್ ಮಿನಿಸ್ಟರ್ ಯಾಕೆ ಬಂದ್ರು ಅಂದ್ರೆ, ಒಬ್ಬ ಮುಖ್ಯಮಂತ್ರಿಗಳ ಮನೆಗೆ ಮಂತ್ರಿಗಳು ಬರೋದು ಸಹಜ. ಹೋಮ್ ಮಿನಿಸ್ಟರ್ ಬಂದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಕ್ ಬಂದಿದ್ದಾರೆ. ಪರಮೇಶ್ವರ್ ಅವರು ತೀವ್ರ ಬೇಸರ ಆಗ್ಬಿಟ್ಟಿದೆ. ಹಾಗೆ ಹೀಗೆ ಹೈಕಮಾಂಡ್ ಕೂಡ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದೆ. ಈ ತರದ್ದೆಲ್ಲ ಬರಕ್ ಸ್ಟಾರ್ಟ್ ಆಗೋದು. ಅಂತಂದ್ರೆ ನಾವೇನಾಗ್ಬಿಟ್ಟಿದೀವಿ ಅಂದ್ರೆ, ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು. ಕೊಟ್ಟ ಮೇಲೆ ಏನ್ ಮಾಡ್ತೀವಿ ನಾವು, ಅದನ್ನ ಸಮರ್ಥನೆ ಮಾಡ್ಬೇಕು. ಒಂದು ಸುದ್ದಿನೇ ಇರಲ್ಲ, ಇಲ್ಲದೆ ಇರೋ ಸುದ್ದಿಗೆ ನಾವು ಜೀವ ತುಂಬಿಡ್ತೀವಿ. ಆ ಸುದ್ದಿನ ಅರಿಬಿಟ್ಬಿಡ್ತೀವಿ. ಆಮೇಲೆ ಆ ಸುದ್ದಿ ಕೊಟ್ಬಿಟ್ಟಿದೀವಲ್ಲ, ಆಫೀಸಲ್ಲಿ ಕೇಳ್ತಾರೆ, ಅದನ್ನ ನಾವು ಸಮರ್ಥನೆ ಮಾಡ್ಕೋಬೇಕು. ಅವಾಗ ಈಗ ಬಂದಿದ್ರಂತೆ ನಿಜನ ರಾಜೀನಾಮೆ ಇಲ್ಲಪ್ಪ, ಆ ತರ ಯಾವ್ದು ಕೊಟ್ಟಿಲ್ಲ. ಇಲ್ಲ ಕೊಟ್ಟಿರ್ಬೇಕು ನೋಡಿ ಸರ್. ಆಮೇಲೆ ಡೆಲ್ಲಿಗೆ ಹೋಗ್ತೀವಿ, ಅಲ್ಲಿ ಯಾರೋ ರಾಷ್ಟ್ರೀಯ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ. ಅಲ್ಲಿರೋದು ಇಬ್ಬರೇ, ಒಂದು ಮುಖ್ಯಮಂತ್ರಿಗಳು ಇರ್ತಾರೆ, ಇನ್ನೊಬ್ರು ರಾಷ್ಟ್ರೀಯ ನಾಯಕರು ಇರ್ತಾರೆ. ಏನೇನ್ ಚರ್ಚೆ ನಡೆದಿದ್ರು ಅವ್ರಿಬ್ರು ಮಧ್ಯೆ ಅದ್ರ ಮೇಲೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ವಿರೋಧ, ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಷ್ಟು ಆಯ್ತು. ಅವ್ರಿಬ್ರು ಮಾತಾಡೋದು 3ನೇವ್ರಿಗೆ ಯಾರಿಗೆ ಗೊತ್ತಾಗಿರುತ್ತೆ? ಯಾರಾದ್ರೂ ಟೇಬಲ್ ಕೆಳಗಾದ್ರೂ ಇರ್ಬೇಕಲ್ಲ, ಯಾರಾದ್ರೂ ಕೇಳಿಸ್ಕೊಳ್ಳೋಕೆ. ಹೀಗೆ ಇದನ್ನು ನಾವು ಊಹಾ ಪತ್ರಿಕೋದ್ಯಮ ಅಂತ ಹೇಳ್ತೀವಿ. ಈ ತರ ಊಹಾ ಪತ್ರಿಕೋದ್ಯಮದಿಂದ ಹೊರದವರಿಗೆ ಖುಷಿ ಕೊಡ್ಬೋದು ಅಷ್ಟೇನೆ, ಬಟ್ ಅದರಿಂದ ಅಪಾಯ ಜಾಸ್ತಿ, ಪರಿಣಾಮಗಳು ಜಾಸ್ತಿ ಆಗ್ತವೆ. ಯಾಕೆಂತಂದ್ರೆ ನಾವು ಒಂದ್ಸತಿ ಬಿಟ್ಟ ಬಾಣ, ಕೊಟ್ಟ ಸುದ್ದಿಯನ್ನ ಮತ್ತೆ ವಾಪಸ್ ತಗೊಳ್ಳೋದಂತೂ ಆಗೋದಿಲ್ಲ. ನಿನ್ನೆ ಗೃಹ ಸಚಿವರು ಹೇಳ್ತಾ ಇದ್ರು, ನೀವು ಸುಳ್ಳು ಹಾಕ್ಬಿಡ್ತೀರಾ,
ಒಂದು ಕ್ಲಾರಿಫಿಕೇಶನ್ ಹಾಕ್ರಪ್ಪ ಅಂತಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಸುದ್ದಿ ಓಡೋದು ಎಲ್ಲೋ ಕೊನೆಯಲ್ಲಿ ಒಂದು ಕಣ್ತಪ್ಪಿನಿಂದ ಪ್ರಮಾದ ಆಗಿದೆ ಅಂತೇಳಿ ಒಂದು ಆಗ್ತಿಲ್ಲ. ಹೀಗಾಗಿ ನಾವು ಪತ್ರಕರ್ತರು ಅಂತಂದ್ರೆ ನಾವು ಸಮಾಜವನ್ನ ಬೆಸೆಯುವ, ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ, ಮಾನವೀಯ ಮೌಲ್ಯಗಳನ್ನ ಬೆಸೆಯುವಂತ ನೇಕರಾಗ್ತದೆ. ಅದು ಬಿಟ್ಟು ನಾವು ಸುಳ್ಳು ಸುದ್ದಿಗಳಿಂದ ಯಾರಿಗೇನು ಪ್ರಯೋಜನ ಅಂತಾಗ ತಕ್ಷಣಕ್ಕೆ ನಮ್ಗೆ ಸಂತೋಷ ಆಗ್ಬೋದು, ನಾನು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೀನಿ ಅಂತ. ಆದ್ರೆ ಇದರಿಂದ ಸಮಾಜಕ್ಕಾಗ್ಲಿ ಬೇರೆ ಯಾರ ಪತ್ರಕರ್ತ ಸಮೂಹಕ್ಕಾಗಿ ಯಾರಿಗೂ ಕೂಡ ಒಳ್ಳೇದಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಇವತ್ತು ಮುದ್ರಣ ಮಾಧ್ಯಮ ಇರ್ಬೋದು, ವಿದ್ಯುನ್ಮಾನ ಮಾಧ್ಯಮ ಇರ್ಬೋದು, ಇವೆರಡಕ್ಕಿಂತ ಹೆಚ್ಚಾಗಿ ಇವತ್ತು ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಗಿಂತ ಹೆಚ್ಚಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಾನಾಗ್ಲಿ DC ಅವರು ಮತ್ತೆ SP ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀಡಿಯಾ ಅದು ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ. ರಾಜಕಾರಣಿಗಳನ್ನ ವಿಚಿತ್ರವಾಗಿ ಚಿತ್ರೀಕರಣ ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ನೋಡೋರಿಗೆ ಅದೊಂಥರ ಖುಷಿ. ಆದ್ರೆ ಒಂಥರ ವ್ಯಂಗ್ಯವಾಗಿ, ಒಂಥರ ಹಾಸ್ಯದ ದಾಟಿನಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಳ್ತಾ ಇದ್ದೀವಿ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದನ್ನ ಯಾವ್ದಕ್ಕೆ ಬಳಸ್ಕೋಬೇಕು ನಾವು ಅದಕ್ಕೆ ಬಳಸ್ಕೊಳ್ತಾ ಇಲ್ಲ. ಬಟ್ ಯಾವ್ದು ಬಳಸ್ಕೋಬಾರ್ದು ಅದಕ್ಕೆ ನಾವು ಬಳಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಯ ಪತ್ರಕರ್ತರಿಗೆ ನಾವು ಒಂದು ಕೆಟ್ಟ ಪರಂಪರೆಗೆ ನಾಂದಿಯನ್ನ ಆಡ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ಸುಮಾರು ಜನ ಪತ್ರಕರ್ತರಲ್ಲಿ ಇದ್ದೀರಾ, ಎಲ್ಲರೂ ಕೂಡ ಇದನ್ನ ಒಪ್ತೀರಾ ಅಂತ ನನ್ನ ಅನಿಸಿಕೆ. ಇವತ್ತು ಮಾಧ್ಯಮಗಳು ಮುಂಚೆ ಎಲ್ಲ ಆದಾಯನೇ ಇರಲಿಲ್ಲ, ಬರೋ ಆದಾಯದಲ್ಲೇ ಪತ್ರಿಕೆಗಳನ್ನು ನಡೆಸ್ಕೊಂಡು ವಸ್ತುನಿಷ್ಠವಾಗಿ ವರದಿಗಳನ್ನ ಪ್ರಕಟ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತು ಆದಾಯ ಚೆನ್ನಾಗಿದೆ, ಆದ್ರೆ ಪತ್ರಿಕೋದ್ಯಮ ಕೆಳಗಡೆ ಹೋಗ್ತಾ ಇದೆ. ಹೀಗಾಗಿನೇ ಪತ್ರಕರ್ತರನ್ನ, ಪತ್ರಿಕೋದ್ಯಮವನ್ನ ಅನುಮಾನದಿಂದ ನೋಡುವಂತಹ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಪತ್ರಕರ್ತರು ಅಂತಂದ್ರೆ ಎಲ್ಲದರ ಮಧ್ಯೆ ನಮ್ಮ ಅಸ್ತಿತ್ವವನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂತ ಒಂದು ಪ್ರಶ್ನೆ ಇವತ್ತು ಎದುರಾಗಿದೆ. 2024ರಲ್ಲಿ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ ಸೂಚ್ಯಂಕದಲ್ಲಿ ಭಾರತ 181 ದೇಶಗಳ ಪೈಕಿ ಪತ್ರಿಕೋದ್ಯಮದಲ್ಲಿ ಇವತ್ತು 150ನೇ ಸ್ಥಾನದಲ್ಲಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂತ ನಾವು ಮನವರಿಕೆ ಮಾಡ್ಕೋಬೇಕು. ಗಮನಿಸಬೇಕಾದ ಮತ್ತೊಂದು ಅಂಶ ಅಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಇವತ್ತೇನು ಕುಸಿತಾ ಇದೆ, ಅದ್ರ ಜೊತೆಗೆ ವಾಕ್ ಸ್ವಾತಂತ್ರ್ಯ ಕೂಡ ಕಡಿಮೆ ಆಗ್ತಾ ಇದೆ. ವಾಕ್ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತ ಇವತ್ತು 109ನೇ ಸ್ಥಾನಕ್ಕೆ ಕುಸಿದೆ. ನಿಜಕ್ಕೂ ಕೂಡ ಇದನ್ನ ಪತ್ರಕರ್ತರ ಮಿತ್ರರು ಮನವರಿಕೆ ಮಾಡ್ಕೋಬೇಕು ಅಂತ ನನ್ನ ಮನವಿ. ನಮ್ದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ. ಸಂವಿಧಾನವನ್ನ ಉಳಿಸುವಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಗಂಭೀರವಾದಂತ ಪ್ರಯತ್ನವನ್ನ ಮಾಡಬೇಕು. ಇವತ್ತೇನು ವಾಕ್ ಸ್ವಾತಂತ್ರ್ಯ ಮತ್ತೆ ಪತ್ರಿಕಾ ಸ್ವಾತಂತ್ರ್ಯ ಕುಸಿತಾ ಇದೆ, ಇದ್ರ ಬಗ್ಗೆ ಇಂಥ ಕಾರ್ಯಕ್ರಮಗಳ ಮೂಲಕ ಚಿಂತನೆ ನಡೆದ್ರೆ ಬಹಳ ಒಳ್ಳೆಯದು. ಯಾಕೆಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ನಮ್ಗೇನು ಪತ್ರಿಕಾ ಸ್ವಾತಂತ್ರ್ಯ ಅಂತಂದ್ರೆ ಪ್ರತ್ಯೇಕ ಸ್ವಾತಂತ್ರ್ಯ ಏನಲ್ಲ. ಹೀಗಾಗಿ ನಾವು ಸಂವಿಧಾನದಲ್ಲಿ ಕೊಟ್ಟಿರುವ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ವಾಕ್ ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸುವಂತಹ ಕೆಲಸವನ್ನ ಮಾಡಬೇಕು ಅಂತ ನನ್ನ ಮನವಿ. ಸಾವಿರಾರು ವರ್ಷಗಳ ಈ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತೆ ಆಧ್ಯಾತ್ಮಿಕ ಬೆಸುಗೆಯನ್ನ ಕಲಿಯೋದಕ್ಕೆ ಆವತ್ತಿನ ಕಾಲದಲ್ಲೇ ಬ್ರಿಟಿಷರು ಪ್ರಯತ್ನವನ್ನ ಮಾಡೋದು. ಅದನ್ನ ನಿವಾರಣೆ ಮಾಡೋಕ್ಕೋಸ್ಕರ ನಮ್ಮ ಹಿರಿಯರೆಲ್ಲರೂ ಕೂಡ ಅವತ್ತು ಹೋರಾಟವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಪತ್ರಿಕಾ ರಂಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಪಾತ್ರವನ್ನ ನಿರ್ವಹಿಸಿತ್ತು ಅನ್ನೋದನ್ನ ನಾವು ಎಲ್ಲರೂ ಕೂಡ ಓದಿ ತಿಳ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಯ ಪತ್ರಕರ್ತರಿಗೆ ಒಂದು ಪಾಠ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಮನವಿ. ಭಾರತದ ಮೊದಲ ಪತ್ರಿಕೆ ಅಂತ ಹೇಳ್ತಾರೆ, ಅದು ಬೆಂಗಾಲ್ ಗೆಜೆಟ್ ಅಂತ. ಬ್ರಿಟಿಷರು ಹೇಗೆ ಭಾರತವನ್ನ ವಿಭಜನೆ ಮಾಡಕ್ಕೆ ಹೊರಟಿದ್ರು, ಯಾವ ರೀತಿ ಜನರನ್ನ ಉಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಅವತ್ತು ಆ ಪತ್ರಿಕೆ ಗಟ್ಟಿ ದನಿಯಲ್ಲಿ ಹೇಳುವ ಮೂಲಕ ಹೆಚ್ಚು ಜನಪ್ರಿಯ ಆಗಿತ್ತು. ಬಳಿಕ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿರಿಯರು ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತದ್ದೇ. ಅದರಲ್ಲೂ ನಮ್ಮ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು, ತಿಲಕ್ ಅವರು, ಇವರೆಲ್ಲರೂ ಕೂಡ ಆರಂಭಿಸಿದಂತ ಪತ್ರಿಕೆಗಳು ಬೇರೆ ಬೇರೆ ಧ್ವನಿಗಳಲ್ಲಿ ಕೆಲಸ ಮಾಡಿರುವಂತದ್ದು ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಹೀಗಾಗಿ ಭಾರತೀಯ ಪತ್ರಿಕಾ ಪರಂಪರೆ, ಸ್ವಾತಂತ್ರ್ಯ ಹೋರಾಟವನ್ನ ಕಟ್ಟಿದ ಚರಿತ್ರೆ ಇರುವಂತೆ ಕೂಡ ಭಾರತವನ್ನ ಜಾತ್ಯತೀತ ಮತ್ತೆ ಧರ್ಮಾತೀತವಾಗಿ ಒಟ್ಟಾಗಿ ನಿಲ್ಲಿಸಿದ ಹೆಮ್ಮೆ ನಮ್ಮ ಪತ್ರಿಕೋದ್ಯಮ. ಇವತ್ತು ಹಲವಾರು ಹಿರಿಯರು ಸೇರಿ ನಮ್ಮ ಪತ್ರಿಕೋದ್ಯಮವನ್ನ ಕಟ್ಟಿ ಬೆಳೆಸಿದ್ದಾರೆ. ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆಶ್ರಯವನ್ನ ಪಡ್ಕೊಂಡಿದ್ದೇವೆ. ಆದ್ರೆ ನಾವು ಹೋಗ್ತಾ ಇರುವಂತ ದಾರಿ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ನಾವೆಲ್ಲರೂ ಕೂಡ ಒಮ್ಮೆ ಅವಲೋಕನವನ್ನ ಮಾಡಬಹುದು. ಯಾಕೆಂತಂದ್ರೆ ಮುಂಚೆ ನಾವೇನೇ ಬರೆದ್ರು ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವತ್ತು ಟಿವಿನಲ್ಲಿ ಒಂದು ನೀವು ಸುದ್ದಿ ಹಾಕಿ, ಪತ್ರಿಕೆನಲ್ಲಿ ಒಂದು ನೀವು ಸುದ್ದಿ ಬರೀರಿ, ಇಮಿಡಿಯೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ರಿಯಾಕ್ಟ್ ಮಾಡ್ತಾರೆ. ಈಗಾಗಲೇ ಹೇಳಿದ್ರು, ಆಲ್ರೆಡಿ ಸುಮಾರು ಯೂಟ್ಯೂಬ್ ಚಾನಲ್ಗಳು ಬಂದಿದೆ.
ಬೆಂಗಳೂರಲ್ಲಂತೂ ಕೂಡ ವಿಧಾನಸೌಧ ಸಮ್ಮೇಳನ ಸಭಾಂಗಣವೇ ಸಾಕಾಗಲ್ಲ ಪತ್ರಕರ್ತರಿಗೆ, ಅಷ್ಟೊಂದು ಚಾನಲ್ಗಳು ಬಂದ್ಬಿಟ್ಟಿದೆ. ಒಂದ್ ಕಡ್ಡಿಗೆ ಒಂದು ಮೊಬೈಲ್ ಫೋನ್ ಸಿಗಿಸ್ಕೊಂಡು ಯಾವುದೋ ಒಂದು ಹೆಸರು ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ಅಂತಲ್ಲ, ಬಟ್ ಅದಕ್ಕೆ ಲಘು ಲಗಾಮ ಇಲ್ಲ, ಒಂದು ಕಾನೂನೇ ಇಲ್ಲ. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಪತ್ರಿಕೋದ್ಯಮ ಕಾವಲು ನಾಯಿ ಅಂತ ಹೇಳ್ತಾ ಇದ್ರು. ಇವತ್ತು ಪತ್ರಿಕೋದ್ಯಮಕ್ಕೆ ಒಂದು ಕಾವಲು ನಾಯಿ ಇಡುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಏನ್ ಹೇಳ್ತಾ ಇದೀವಿ ನಾವು, ಫ್ಯಾಕ್ಟ್ ಚೆಕ್ ಅಂತ ಏನ್ ಹೇಳ್ತಾ ಇದ್ವಿ. ಈ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಸರ್ಕಾರ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾ ಇದೆ. ಜೊತೆಗೆ ಇಂಥ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಆಗೋದಕ್ಕೋಸ್ಕರನೇ ಈಗ ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನು ಕೂಡ ನಾವು ಜಾರಿಗೆ ತರೋಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಪತ್ರಿಕೋದ್ಯಮ ತನ್ನ ಗಟ್ಟಿತನವನ್ನ ಯಾವ ರೀತಿ ಕಳ್ಕೊಳ್ತಾ ಇದೆ, ಇದಕ್ಕೆ ಕಾರಣ ಯಾರು ಅನ್ನೋದನ್ನ ನಾವು ಅವಲೋಕನ ಮಾಡಬೇಕು. ಇವತ್ತೇನಾಗಿದೆ, ಜರ್ನಲಿಸಂ ಅಂತಂದ್ರೆ ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಂ. ಬೆಳಗ್ಗೆ ಬರೋದು ಮೈಕ್ ಇಟ್ಕೊಳ್ಳೋದು, ಮುಖ್ಯಮಂತ್ರಿಗಳ ಮನೆ ಹತ್ರ ಒಂದು ಟೀಮು, ಅಪೋಸಿಷನ್ ಲೀಡರ್ ಮನೆ ಹತ್ರ ಒಂದು ಟೀಮು, ಇನ್ನೊಬ್ಬ ಲೀಡರ್ ಮನೆ ಹತ್ರ ಒಂದು ಟೀಮ್. ಸರ್ ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಾ, ಸರ್ ಇವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಾ ಅಂತಂದ್ರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಂ. ಇವತ್ತು ನೋಡಿ ಪತ್ರಿಕೆಗಳಲ್ಲಿ ನಿಮ್ಗೆ ಕಾಣೋದು ಮೂರೇ ವಿಚಾರ, ಒಂದು ರಾಜಕಾರಣ, ಒಂದು ಅಪರಾಧ, ಇನ್ನೊಂದು ಸಿನಿಮಾ. ಅದು ಬಿಟ್ರೆ ಪತ್ರಿಕೆಗಳು ಮತ್ತೆ ಪತ್ರಿಕೋದ್ಯಮ ಜನಪರ ಆಗಿರ್ಬೇಕು, ಸಮಾಜಮುಖಿ ಆಗಿರ್ಬೇಕು ಅಂತೆಲ್ಲ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು. ಇವತ್ತು ನಮ್ಮ ದೇಶದಲ್ಲಿ ಏನಾದ್ರು ಸ್ವಾತಂತ್ರ್ಯ ಸಿಕ್ಮೇಲೆ ನಮ್ಮ ದೇಶದಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಪತ್ರಿಕೆಗಳೇ ಕಾರಣ. ಅಂತಂದ್ರೆ ಪತ್ರಿಕೆಗಳು ಏನೇನು ಅಭಿವೃದ್ಧಿ ಕೆಲಸ ಆಗ್ಬೇಕು, ಜನರಿಗೆ ಯಾವ ರೀತಿ ಕೆಲಸ ಆಗ್ಬೇಕು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸಗಳನ್ನು ಮಾಡ್ತಾ ಇದ್ವಿ. ಒಂದು ಪತ್ರಿಕೆ ಸುದ್ದಿ ಮಾಡಿದ್ರೆ ಮರುದಿವಸ ಬೆಳಗ್ಗೆ ರಾಜಕಾರಣಿಗಳು ನನ್ನ ಬಗ್ಗೆ ಏನಾದ್ರು ಬರೆದಿದ್ದಾರಾ, ಇದರಿಂದ ನನಗೇನಾದ್ರೂ ಅಪಾಯ ಇದೆಯಾ ಅನ್ನುವಂತ ಯೋಚನೆ ಮಾಡ್ತಾ ಇರುವಂತ ದಿನಗಳಲ್ಲಿ ಎಷ್ಟೋ ವರ್ಷಗಳಿಂದ ಸರ್ಕಾರಗಳು ಬಿದ್ದೋಗಿರೋದನ್ನು ನೋಡಿದೀವಿ ನಾವು. ಮಂತ್ರಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡುವಂತದನ್ನು ಕೂಡ ನೋಡಿದ್ವಿ. ಆದ್ರೆ ಇವತ್ತು ಅಷ್ಟು ಗಂಭೀರತೆ ಸುದ್ದಿಗಳಲ್ಲಿ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಓದುಗರಿಗೆ ಏನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ, ಟಿವಿ ನೋಡೋ ವೀಕ್ಷಕರಿಗೆ ಏನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ. ಇನ್ನೊಂದೇನಪ್ಪ ಅಪಾಯ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಈ ಮಾತನ್ನ ಹೇಳ್ತಾ ಇರ್ತಾರೆ. ನಾವು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಇದೀವಿ, 21ನೇ ಶತಮಾನದಲ್ಲಿ ಇದೀವಿ. ಮೌಢ್ಯವನ್ನ ಬಿತ್ತುವಂತ ಕೆಲಸ ಇದನ್ನ ನಾವು ಟಿವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಜ್ಯೋತಿಷಿಗಳನ್ನ ಕೂಡಿಸ್ಕೊಂಡು ನೋಡೋರಿಗೆ ಅದರಲ್ಲಿ ಮೌಢ್ಯವನ್ನು ಬಿತ್ತುವಂಥದ್ದು ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಅಂದ್ರೆ ಜನ ಇದನ್ನ ಇಷ್ಟಪಡ್ತಾರೆ ಅಂತ ನಾವೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಏನಾಗಿದೆ ಅಂತಂದ್ರೆ ಜನ ಒಂದು ಕಡೆ ಆದ್ರೆ ಮಾಧ್ಯಮನೇ ಒಂದು ಕಡೆ ಆಗೋ ತರ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಉಳಿದಂತೆ ಈಗಾಗಲೇ ಕಣಸೋಗಿ ಅವರು ಮತ್ತೆ ಶಿವಾನಂದ ತಗಡೂರು ಅವರು ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಇವತ್ತು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ನಮ್ಮ ಪತ್ರಿಕೋದ್ಯಮ ಎದುರಿಸ್ತಾ ಇದೆ. ಸತ್ಯ ಮತ್ತೆ ಸಂವಿಧಾನದ ಮೌಲ್ಯಗಳನ್ನ ಮತ್ತೆ ಎಸೆಯುವ ರೀತಿಯಲ್ಲಿ ನಮ್ಮ ಪತ್ರಕರ್ತರ ಮಿತ್ರರು ಕೆಲಸ ಮಾಡಿದ್ರೆ ಸಮಾಜಕ್ಕೂ ಕೂಡ ಅನುಕೂಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಉಳಿದಂತೆ ಪತ್ರಕರ್ತರ ಬೇಡಿಕೆಗಳ ವಿಚಾರ ಅದನ್ನ ಹೇಳಿಲ್ಲ ಅಂತಂದ್ರೆ ಇಲ್ಲಿ ಯಾರು ಬಿಡೋದಿಲ್ಲ. ಮುಖ್ಯವಾದ ವಿಚಾರ, ನಮ್ಮ ಶಿವಾನಂದ ತಗಡೂರು ಮತ್ತೆ ಅವರ ಟೀಮ್ ಹಲವಾರು ವರ್ಷಗಳ ಹೋರಾಟದ ಪರವಾಗಿ ಇವತ್ತು ಬಸ್ ಪಾಸ್, ಗ್ರಾಮೀಣ ಬಸ್ ಪಾಸ್ ಇದೆ. ಪತ್ರಕರ್ತರು ಅಂತಂದ್ರೆ ಅವೇನು ನಮ್ಗೆ ಚಿನ್ನ ಕೊಡಿ, ಬೆಳ್ಳಿ ಕೊಡಿ, ಆಸ್ತಿ ಕೊಡಿ, ಅಂತಸ್ತು ಕೊಡಿ ಅಂತ ಏನು ಕೇಳಲ್ಲ. ಯಾಕೆಂತಂದ್ರೆ ಪತ್ರಿಕಾ ವೃತ್ತಿಗೆ ಯಾರು ಶ್ರೀಮಂತರ ಮಕ್ಕಳು, ಕಾರ್ಪೊರೇಟ್ ಸಂಸ್ಥೆಗಳ ಮಕ್ಕಳು ಯಾರು ಬರಲ್ಲ. ಈ ಮೀಡಿಯಾ ಬರೋರೆಲ್ಲ ಮಧ್ಯಮ ವರ್ಗದವ್ರ ಮಕ್ಕಳೇ ಬರೋದು. ಅದು ಅವತ್ತೆಲ್ಲ ಆಸಕ್ತಿಯಿಂದ ಬರ್ತಾ ಇದೆ. ಇವತ್ತು ಪತ್ರಿಕೋದ್ಯಮ ಅಂತಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ. ನಾನು ಒಂದು ಮೈಕ್ ಹಿಡ್ಕೊಂಡ್ಬಿಟ್ರೆ ನಾನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ಬಿಲ್ ನಾವೇ ತಡ್ಕೊಳ್ಬಹುದು ಅನ್ನೋಂಥ. ಯಾಕೆಂತಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರುವಂತ ಪತ್ರಿಕೋದ್ಯಮದ ಸ್ಥಿತಿಗತಿಗಳೇ ಬೇರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಸ್ಥಿತಿಗತಿಗಳೇ ಬೇರೆ. ಬೆಂಗಳೂರಲ್ಲಿ ವಿಧಾನಸೌಧ ಆಫೀಸು ವಿಧಾನಸೌಧ ಡಿಸ್ಟ್ರಿಕ್ಟ್ ಮುಗಿದೋಗಿದೆ. ಬಟ್ ಇಲ್ಲ ಆ ಥರ ಅಲ್ಲ. ನೀವು ಹಳ್ಳಿ ಸುತ್ತೀರಾ, ತಾಲೂಕುಗಳಿಗೆ ಹೋಗ್ತೀರಾ, ಜಿಲ್ಲೆಗಳಿಗೆ ಹೋಗ್ತೀರಾ. ಹೀಗಾಗಿ ನಿಮ್ಮ ಬೇಡಿಕೆ ಬಹಳ ಕಡಿಮೆನೆ. ಅದರಲ್ಲಿ ಒಂದು ಪ್ರಮುಖವಾದಂತಹ ಬೇಡಿಕೆಗೆ ಇಟ್ಕೊಂಡು ನಮ್ಮ ಶಿವಾನಂದ ತಗಡೂರು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರು. ಈಗ ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದ್ಸತಿ ಪತ್ರಕರ್ತರ ಸಮ್ಮೇಳನದಲ್ಲಿ ಘೋಷಣೆ ಮಾಡಿದ್ರು, ಬಜೆಟ್ ಅಲ್ಲೂ ಘೋಷಣೆ ಮಾಡಿದ್ರು. ಅದನ್ನ ಸರ್ಕಸ್ ಮಾಡಿ ಈಗ ಮೊನ್ನೆ ಜುಲೈ 1ನೇ ತಾರೀಕು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡುವಂತ ಯೋಜನೆ ಜಾರಿಗೆ ಬಂದಿದೆ. ಅದಕ್ಕೆ ಇದು ಎಲ್ಲರಿಗೂ ಸಿಗಲ್ಲ, ಅದರಲ್ಲೇನೋ ಲೋಪದೋಷಗಳಿದ್ದಾವೆ ಅಂತ ನಾನು ಶಿವಾನಂದ ತಗಡೂರು ಹೇಳಿದೆ. ಫಸ್ಟ್ ಯೋಜನೆ ಬಂದ್ಬಿಡ್ಲಿ, ಆಮೇಲೆ ಅದ್ರಲ್ಲಿ ಏನಿದ್ರು ಅದನ್ನ ಸರಿ ಮಾಡ್ಕೊಂಡು ಹೋಗೋಣ ಅಂತ. ಅದರಲ್ಲಿ ಮುಂಚೆ ಪೂರ್ಣಾವಧಿ ಪತ್ರಕರ್ತರು ಅಂತ ಹಾಕ್ಬಿಟ್ಟಿದ್ರು, ಈಗ ಅದನ್ನ ಅರೆಕಾಲಿಕ ಅಂತ ಮಾಡಿದ್ವಿ. ಆಮೇಲೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ಜಿಲ್ಲಾ ಪತ್ರಿಕೆಗಳು ಒಂದು, ತಾಲೂಕು ಪತ್ರಿಕೆಗಳು ಒಂದು, ಈ ರೀತಿ ಏನೋ ಕಂಡೀಷನ್ಸ್ ಹಾಕಿದ್ರೆ ಅದನ್ನೆಲ್ಲರೂ ಚೇಂಜ್ ಮಾಡ್ತೀವಿ. ಈಗ ಮೊದಲ ಹಂತದಲ್ಲಿ 5,600 ಪತ್ರಕರ್ತರಿಗೆ ನಾವು ಬಸ್ ಪಾಸ್ ಅನ್ನ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಅದನ್ನ ವಿಸ್ತರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈ ಯೋಜನೆಯನ್ನ ಜಾರಿಗೆ ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನ. ಇನ್ನೊಂದು ವಿಚಾರ, ಹೆಲ್ತ್ ಕಾರ್ಡ್ ವಿಚಾರ. ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಕೂಡ ಜಾರಿಗೆ ಬಂದಿದೆ.
ಮೊದಲ ಹಂತದಲ್ಲಿ ಅದನ್ನು ನಾವು ಅಕ್ರೆಡಿಟೆಡ್ ಜರ್ನಲಿಸ್ಟ್ಗೋಸ್ಕರ ಜಾರಿಗೆ ತಂದಿದ್ದೇವೆ. ಅದನ್ನು ಕೂಡ ನಮ್ಮ ತಾಲೂಕು ಮಟ್ಟದ ಪತ್ರಕರ್ತರು, ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ವಿಸ್ತರಿಸುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈಗ ನಿನ್ನೆ ಜುಲೈ 1ನೇ ತಾರೀಕಿಂದ ಒಂದು ಹೊಸ ಬೇಡಿಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಸೈಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಲೇ ನಾನು ನಮ್ಮ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರ ಜೊತೆ ಈ ದಿನ ಪತ್ರಿಕಾ ದಿನಾಚರಣೆ ಅಂತಂದ್ರೆ ನಮ್ಮ ಪ್ರಭಾಕರ್ ಸರ್ ಅವರು ಬ್ಯಾಂಗ್ಳೂರಿಂದ ಇಲ್ಲಿವರೆಗೆ ಬಂದು ಅವರೊಂದು ಟೈಮ್ ಒಂದು ದಿನ ಕಾಲ ಅವರೆಷ್ಟೋ ಕೆಲಸ ಮಾಡ್ಬೋದಾಗಿತ್ತು. ಅಂಥದ್ದು ಪತ್ರಿಕಾ ಸಲುವಾಗಿ ಇವತ್ತು ಅವರು ಇದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಆದ ನಂತರ ಆಮೇಲೆ ಅವರು ಒಂದು 2 ಸ್ಕೀಮ್ ಹೇಳಿದ್ರು. ಅದು ತುಂಬಾ ಸಂತೋಷವಾಗುತ್ತೆ. ಯಾಕಂತಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವರಿಗೆ ಅವ್ರಿಗೆ ಒಂದು ಸ್ಯಾಲ್ರಿ ಇಲ್ಲಂತಂದ್ರೆ ಒಂದು ಜಾಹೀರಾತಿ, ಅದ್ರ ಮೇಲೆ ಅವರು ಆಧಾರ, ಅವ್ರ ಫ್ಯಾಮಿಲಿ ಎಲ್ಲ ಆಧಾರ ಪಡ್ಬೇಕು. ಅಂಥದ್ದು ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗಾಗ್ಲಿ ಬೇರೆ ವಿಚಾರಕ್ಕಾಗ್ಲಿ ಅವ್ರ ಕಡೆ ದುಡ್ಡಿರಲ್ಲ. ಅಂಥದ್ದು ಕ್ಷೇಮ ಅಂಥದ್ದು ಬಸ್ ಪಾಸ್ ಆಗಲಿ, ಆರೋಗ್ಯ ಸಂಜೀವಿನಿ ಆಗಲಿ ಅವರೊಂದು ತಂದಿದ್ದಾರೆ. ಸೊ ಅದಕ್ಕೆ ಅವರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆದ ನಂತರ ನಮ್ಮ ಲೋಕಲ್ ಆಗಿ ನಮ್ಮ ಕ್ಷೇಮ ನಿಧಿ ಅಂತೇಳಿ ಒಂದು ಮಾಡಿದ್ರು. ಸೊ ಅದಕ್ಕೆ ಎಲ್ಲರೂ ತಾವು ತಮ್ಮ ಕೈಲಾರೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಸೊ ಪತ್ರಿಕಾ ಒಂದು ಉಳಿಸಿ ಅಂತೇಳಿ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಮತ್ತೆ ನಮ್ಮೆಲ್ಲಾ ಪತ್ರಕರ್ತರ ಮಿತ್ರರಿಗೂ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಈ ವರ್ಷದ ಪತ್ರಿಕಾ ದಿನಾಚರಣೆ. ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಹಲವಾರು ಪತ್ರಕರ್ತರ ಮಿತ್ರರು ಬೇಡಿಕೆ ಇರತಕ್ಕಂಥ ಈ ಗ್ರಾಮೀಣ ಬಸ್ ಪಾಸ್ ಹಾಗೂ ಮಾಧ್ಯಮ ಸಂಜೀವನಿ ಈ 2 ಯೋಜನೆ ಈ ವರ್ಷ ಪತ್ರಕರ್ತರ ಜಾರಿಯಾಗಿದೆ. ಹಾಗಾಗಿ ಈ ವರ್ಷದ 2025ರ ಏನು ನಮ್ಮ ಪತ್ರಿಕಾ ದಿನಾಚರಣೆ ಇದೆ, ಆ ದಿನಾಚರಣೆಯನ್ನ ನೀವು ನೆನಪಿರಬೇಕು. ಆ 2 ಯೋಜನೆಗಳಿಗೆ ಸಂಪೂರ್ಣವಾಗಿ ಕಾರ್ಯಕ್ರಮ ಆಗ್ಲಿಕ್ಕೆ ಕಾರಣಕರ್ತರು ಒಂದು ಶ್ರೀ ಪ್ರಭಾಕರ್ ಸರ್ ಅವರು ಮತ್ತು 2ನೇದು ಶಿವಾನಂದ ತಗಲೂರು ಅವರು. ಪ್ರಭಾಕರ್ ಸರ್ ಅವರು ನಮ್ಮ ಈ ಮುಖ್ಯಮಂತ್ರಿಗಳ ಮಾಧ್ಯಮ ಸರ್ವಕಾರಿಯಾಗಿ ಇರೋದ್ರಿಂದ ಅವರು ಒಂದು ರೀತಿ ರಾಜ್ಯ ಸರ್ಕಾರದಲ್ಲಿ ಪತ್ರಕರ್ತರ ಸಚಿವರು ರೀತಿ ಕೆಲಸ ಮಾಡ್ತಾರೆ. ಪ್ರತಿ ಪತ್ರಕರ್ತರ ಪ್ರತಿ ಸಮಸ್ಯೆಗೂ ಸ್ಪಂದಿಸಿದ್ದಾರೆ. ತಾಲೂಕಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ, ಜಿಲ್ಲಾ ಮಟ್ಟದಿಂದ ಹೋಗಿ ಪ್ರತಿ ಪತ್ರಕರ್ತರು ಯಾರೇ ಬಂದ್ರು ನೀವು ಅವ್ರ ಕಚೇರಿ ನೋಡಬೇಕು ವಿಧಾನಸೌಧದಲ್ಲಿ. ಅವರು ಇಡೀ ಕಚೇರಿ ಯಾವತ್ತೂ ಪತ್ರಕರ್ತರಿಂದಲೇ ತುಂಬಿರುತ್ತೆ. ಹಾಗಾಗಿ ನಮ್ಮ ತನ್ನೂರು ಸರ್ ಅವಾಗ ಹೇಳ್ತಿರ್ತಾರೆ, ವಿಧಾನಸೌಧದಲ್ಲಿ ನಮ್ಗೊಂದು ಕಿವಿ ಇದೆ, ನಮ್ಮ ಪತ್ರಕರ್ತರ ಸಮಸ್ಯೆಗಳನ್ನ ಕೇಳಿಸ್ಕೊಳ್ತಕ್ಕಂಥ ಕಿವಿ ಇದೆ, ಅದು ಪ್ರಭಾಕರ್ ಸರ್ ಅವರು ಅಂತ. ಅದು ನಿಜಕ್ಕೂ ಸತ್ಯ. ಅದೇ ರೀತಿ ಶಿವಾನಂದ ತಗಲೂರು ನಮ್ಮೆಲ್ಲಾ ಪತ್ರಕರ್ತರ ಕಾರ್ಯದಲ್ಲಿ ಒಂದು ಫೈಲ್ ಇಟ್ಕೊಂಡಿರ್ತಾರೆ. ನೀವು ಯಾವಾಗಾದ್ರೂ ಬೆಂಗಳೂರಲ್ಲಿ ನೋಡ್ರಿ, ಏನಣ್ಣ ಇದು ಅಂದ್ರೆ ಯಾರ್ದೊಂದು ಮೆಡಿಕಲ್ ಇದೆಯಣ್ಣ, ಯಾರ್ದೋ ಒಂದು ಶಿಕ್ಷಣದಿಂದ ಪ್ರಾಬ್ಲಮ್ ಇದೆಯಣ್ಣ ಪತ್ರಕರ್ತರು ಅಂತ ಒಂದು ಫೈಲ್ ಈ ಕಡೆ ಆ ಕಡೆ ಇಟ್ಕೊಂಡು ತಿರುಗ್ತಾನೆ ಇರ್ತಾರೆ. ಅದರಲ್ಲೂ ಅವರು ಕೊರೋನಾ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ಪತ್ರಕರ್ತರ ಮಕ್ಕಳು ಯಾರು ಪತ್ರಕರ್ತರ ಕುಟುಂಬದಲ್ಲಿ ಇರಲ್ಲ ಅವರಿಗೆ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕೆಲಸನ. ಆ ರೀತಿಯಲ್ಲಿ ಪತ್ರಕರ್ತರ ಸಂಘ ಹೇಗೆ ಕೆಲಸ ಮಾಡಬಹುದು, ಹೇಗೆ ಅದು ಬೇರೆಯವರಿಗೆ ಮಾದರಿ ಆಗೋದು ಅನ್ನೋದನ್ನ ಅವರು ಆ ಟೈಮ್ನಲ್ಲಿ ನಿರೂಪಣೆ ಮಾಡ್ತಾರೆ. ಆಮೇಲೆ ಈಗ ಎರಡನೇ ನಮ್ಮ ಬೇಡಿಕೆ ವಿಚಾರಕ್ಕೆ ಬಂದಾಗ ಎಲ್ಲ 2 ಆಗಿದೆ. ವಸತಿ ವಿಚಾರದಲ್ಲಿ ಹೇಳಿದ್ದಾರೆ ಪ್ರಭಾಕರ್ ಸರ್ ಅವರು ಹೇಳಿದಂಗೆ ಈಗ ಆಲ್ರೆಡಿ ನಾವು ಮಾತಾಡಿದೆ. ಇಲ್ಲಿ ಮುಂದಿನ ತಿಂಗಳಿಗೆ ನಮ್ಮ ಭರತ್ ರೆಡ್ಡಿ ಹತ್ರ, ನಾಗೇಂದ್ರ ಹತ್ರ ಮಾತಾಡಿ ಇಲ್ಲಿ ಸರ್ಕಾರದಿಂದ ಯಾವುದಾದ್ರು ನಿವೇಶನ ಜಾಗ ಇದ್ರೆ ಅದನ್ನ ಇದನ್ನ ಮಾಡ್ಕೊಟ್ಟು ಮಂಜೂರು ಮಾಡಿಸಿ ಮನೆ ಕಟ್ಕೊಳ್ಳೋದ ಅಥವಾ ನಿವೇಶನ ಅದ ಅನ್ನೋದನ್ನ ನಮ್ಮ ಸಚಿವರ ಗಮನಕ್ಕೂ ತರ್ತೇನೆ. ಶಾಸಕರು 2 ಶಾಸಕರನ್ನು ಮಾತಾಡಿ, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮಹಾಪೌರರು ಇದ್ದಾರೆ ಅವ್ರ ಜೊತೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ಬರು ಮಾತಾಡಿ ಅದಕ್ಕೇನಾದ್ರು ಒಂದು ನೀವು ಜಿಲ್ಲಾ ಪತ್ರಕರ್ತರ ಸಂಘ ಏನಾದರೂ ಒಂದು ಇದ್ದಿದ್ರೆ ರೂಪರೇಷೆ ಇದ್ರೆ ಸಿದ್ಧಪಡಿಸಿ ಅದನ್ನು ಚರ್ಚೆ ಮಾಡಿ ಅದನ್ನು ಭರವಸೆ ಮಾಡೋಣ. ಅದರ ನೇತೃತ್ವನ ನಮ್ಮ ಪ್ರಭಾಕರ್ ಸರ್ ವಹಿಸ್ತಾರೆ. ಅದರಲ್ಲಿ ಎರಡನೇ ದೊಡ್ಡಿಲ್ಲ, ಸಚಿವರುಗಳು ಮಾತಾಡ್ತಾರೆ, ನಾವು ಜೊತೆಗೆ ಇರ್ತೇವೆ. ಇಲ್ಲಿ ನಿಮ್ಮ ಕ್ಷೇಮ ನಿಧಿಗೆ ಅಂತ ಹೇಳಿದರೆ ನಾನು ಸಚಿವರ ಜೊತೆ ಮಾತಾಡ್ತೇನೆ, ಸಾಧ್ಯವಾದಷ್ಟು ನೆರವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ವೈಯಕ್ತಿಕವಾಗೂ ನಾನು 20,000 ರೂಪಾಯಿ ಕೊಟ್ಟು ಹೋಗ್ತೇನೆ. ಆಮೇಲೆ ಇನ್ನು ಈ ವಸತಿ ಬೇಡಿಕೆ ಆಯಿತು, ಕ್ಷೇಮ ನಿಧಿ ಮುಗೀತು. ಇನ್ನು ನಾವು ಎರಡನೇ ವಿಚಾರ ಈ ಎಲ್ಲ ನಮ್ಮ ಪ್ರಭಾಕರ್ ಸಾರು, ಶಿವಾನಂದ ತಗಲೂರು ಸಾರು, ಶಿವಕುಮಾರ್ ಇವರು ಕಣಸೋಗಿ ಅವರೆಲ್ಲ ಮಾತಾಡಿದ್ದೀನಿ. ಇವತ್ತು ಪತ್ರಕರ್ತರಲ್ಲಿ ಹೇಗೆ ಫೇಕ್ ನ್ಯೂಸು ಮತ್ತು ನಿಮಗೆ ಹೂವು ಪತ್ರಿಕೋದ್ಯಮ ಇದು ನಿಜಕ್ಕೂ ಅಪಾಯಕಾರಿ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಮಯ ಆಗುತ್ತೆ. ಯಾಕಂದರೆ ಈ ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸು
ಈ ಹಾವಳಿಯಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಅರ್ಥ ಆಗ್ತಿಲ್ಲ. ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ನಾವು ನಿಜಕ್ಕೂ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ನೈಜ ವಿಚಾರಗಳ ಬಗ್ಗೆ ಹೆಚ್ಚು ಇದನ್ನು ಮಾಡಬೇಕು. ಈಗ ಈ ಪದ ಇದೆಯಲ್ಲ, ಬ್ಲಾಕ್ ಮೇಲ್ ಪತ್ರಿಕೋದ್ಯಮ, ಆಮೇಲೆ ಏನು ನಿಮಗೆ ಇದನ್ನ ಇನ್ನೊಂದು ನಮ್ಮ ತರೂರ್ ಸರ್ ಹೇಳೋದು ಏನು ದಂಧೆ ಪತ್ರಿಕೋದ್ಯಮ, ಈ ರೀತಿ ನಮ್ಗೆ ಇದೆಯಲ್ಲ ವಿಸಿಟಿಂಗ್ ಕಾರ್ಡ್ ಪತ್ರಿಕೋದ್ಯಮ. ಆಕ್ಚುಲಿ ಈ ಪದ ಬಳಸೋದಕ್ಕೆ ಬೇಸರ ಆಗುತ್ತೆ, ಆದರೆ ಅದನ್ನ ಅಂತ ಪರಿಸ್ಥಿತಿ ಬರ್ತಾ ಇರೋದ್ರಿಂದ ಇತ್ತೀಚಿನ ಈಗಿನ ಪತ್ರಕರ್ತರಲ್ಲಿ ಅದು ದೊಡ್ಡ ಸವಾಲಿದೆ. ಇದನ್ನೆಲ್ಲ ಮೆಟ್ಟಿ ಇದಕ್ಕೆ ಯಾವುದಕ್ಕೂ ಪತ್ರಿಕೋದ್ಯಮದ ಘನತೆ ಮತ್ತೆ ಇದಕ್ಕೆ ಯಾವುದೇ ರೀತಿ ಕಳಂಕ ಬರದ ರೀತಿಯಲ್ಲಿ ಈಗ ಪತ್ರಿಕೋದ್ಯಮದ ಘನತೆಯನ್ನು ಮತ್ತಷ್ಟು ಎತ್ತಿ ಹಿಡಿಯುವಂಥ ಕೆಲಸ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ, ಆತ್ಮಾವಲೋಕನ ಮಾಡೋಣ ಅಂತೇಳಿ ನನ್ನ ಮಾತು ನಮಸ್ಕಾರ. ಇಂಥ ಯೋಜನೆಯನ್ನ ಜಾರಿ ಮಾಡದಂತ ಐತಿಹಾಸಿಕ ಕ್ಷಣಗಳಿಗೆ ನೀವೆಲ್ಲರೂ ಈ ಕಾಲಘಟ್ಟದಲ್ಲಿ ನಾವು ಸಾಕ್ಷಿಯಾಗಿದ್ದೀವಲ್ಲ, ಅದು ನಮ್ಮೆಲ್ಲರಿಗೆ ಹೆಮ್ಮೆ ತರುವಂತ ಸಂಗತಿ. ಈ ಯೋಜನೆ ಇವತ್ತಿಂದ ಯಾರು ಬೇಕಾದ್ರೂ ಅದನ್ನ ಅಪ್ಲೈ ಮಾಡ್ಬೋದು, ಅದರಲ್ಲಿ ನೀವು ಆ ಸವಲತ್ತನ್ನು ಪಡ್ಕೋಬಹುದು. ರಾಜ್ಯಕ್ಕೂ ಏನೇನು ಕಾಂಪ್ಲಿಕೇಶನ್ಸ್ ಬಂದ್ರೆ ಅದನ್ನ ಯೋಜನೆಯಲ್ಲಿ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳೋಣ ಅಂತೇಳಿ ಮಾನ್ಯ ಪ್ರಭಾಕರ್ ಅವರು ಹೇಳಿದ್ದಾರೆ. ನಮಗೆ ಪ್ರಭಾಕರ್ ಯಾಕೆ ಮುಖ್ಯ ಆಗ್ತಾರೆ ಅಂದ್ರೆ, ಸರ್ಕಾರನೇ ಎಲ್ಲ ಕಡೆ ಹೋಗ್ಲಿಕ್ಕಾಗಲ್ಲ. ಪ್ರಭಾಕರ್ ಅಂದ್ರೆ ಒಂದು ಶಕ್ತಿ ಪೀಠ ಇದ್ದ ಹಾಗೆ, ಸರ್ಕಾರ ಅವ್ರು ಪ್ರಭಾಕರ್ ಬರ್ತಾರೆ, ಸರ್ಕಾರ ಅಲ್ಲಿ ಬಂದ ಹಾಗೆ. ಆ ಕಾರಣಕ್ಕೋಸ್ಕರ ನಮ್ಗೆ ಅವ್ರು ಬಹಳ ಮುಖ್ಯ. ಅದಕ್ಕೋಸ್ಕರನೇ ಅವರು ಇವತ್ತು ಮಾಧ್ಯಮದ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇರೋರು, ಒಂದು ಸರ್ಕಾರದ ಮಟ್ಟದಲ್ಲಿ ಯಾರು ಇದ್ದಾರೆ ಅಂದ್ರೆ ಅದು ಪ್ರಭಾಕರ್ ಅವರು. ನಾನು ಅನೇಕ ಬಾರಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ವಿಧಾನಸೌಧದಲ್ಲಿ ನಮ್ಮ ಪತ್ರಕರ್ತರ, ಮಾಧ್ಯಮದವರ ಒಂದು ನೋವು ನಲಿವಿಗೆ ಧ್ವನಿಯಾಗುವಂತರು ಯಾರು ಇದ್ದಾರೆ ಅಂದ್ರೆ 2ನೇ ಮಹಡಿಯಲ್ಲಿರುವಂತ ಪ್ರಭಾಕರ್ ಅವರ ಚೇಂಬರ್ ಮಾತ್ರ ಅಂತೇಳಿ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ. ನಮಗೆ ಏನಾದ್ರೂ ಹೇಳ್ಬೇಕು ಅಂತೇಳಿ ಇಲ್ಲಿಂದೆಲ್ಲಾರು ಬಂದ್ರೆ ಅವರಿಗೆ ಸಮಸ್ಯೆಗಳನ್ನ ಹೊತ್ತು ಬಂದ್ರೆ 1 ನಿಮಿಷ ಕುಳಿತು ಆಲಿಸುವಂತ ಒಂದು ತಾಳ್ಮೆ ಅವರಲ್ಲಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಬಹಳ ಮುಖ್ಯವಾದ ಸಂದರ್ಭ. ನಾನು ಅದಕ್ಕೆ ಹೇಳಿದೆ, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ನೀವು ಕೊಡ್ಸಿದ್ದೀರಿ, ಅದಾದ್ಮೇಲೆ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸಿದಿರಿ, ಇದಾದ್ಮೇಲೆ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅದು ಬಳ್ಳಾರಿಗೆ ಬರಬೇಕು ಅಂತ ಹೇಳಬೇಕಂದ್ರೆ ಆ ಕಾರಣಕ್ಕೋಸ್ಕರ ಇವತ್ತು ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ತರುವಂತ ಸಂಗತಿ. 1843ರಲ್ಲಿ ಅರ್ಮನ್ ಮೊಗ್ಲಿ ಅವರು ಪತ್ರಿಕೆಯನ್ನ ಮಂಗಳೂರು ಸಮಾಚಾರ ಅಂತೇಳಿ ಶುರು ಮಾಡಿದಂತ ಒಬ್ಬ ಜರ್ಮನ್ ಪಾದ್ರಿ ಶುರು ಮಾಡಿದಂತ ಪತ್ರಿಕೆ ಅದು. ಆ ಜರ್ಮನ್ ಪಾದ್ರಿ ಶುರು ಮಾಡಿದಂತ ಪತ್ರಿಕೆ ಆಗಿನ ಕಾಲಘಟ್ಟದಲ್ಲಿ ಒಂದು ಕಲ್ಲಚ್ಚು ಮಳೆಯಲ್ಲಿ ಅದನ್ನು ತಂದು ಆ ಟೆಕ್ನಾಲಜಿಯನ್ನ ಜರ್ಮನ್ ನಿಂದ ತಂದು ಅಲ್ಲಿ ಶುರು ಮಾಡಿದಂತ ಕನ್ನಡದ ಲಿಪಿಯನ್ನ ಮೂಡಿಸಿದಂತ ಸಂದರ್ಭ ಅದು. ಹಾಗಾಗಿ ಜುಲೈ 1ನೇ ತಾರೀಕು ನಮ್ಗೆ ಬಹಳ ಮಹತ್ವದ ದಿನ. ಆ ಕಾರಣಕ್ಕೋಸ್ಕರನೇ ಈ ಪತ್ರಿಕಾ ದಿನಾಚರಣೆಯನ್ನ ಇಡೀ ಜುಲೈ ತಿಂಗಳಿನಲ್ಲಿ ಆಚರಣೆಯನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆ ಜುಲೈ ತಿಂಗಳಿನಲ್ಲಿ ನಮ್ಗೆ ಆಚರಣೆ ಮಾಡುವಂತ ಹೊತ್ತಿನಲ್ಲಿ ಅರ್ಮನ್ ಮೊಗ್ಲಿನ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಕನ್ನಡ ಪ್ರಪ್ರಥಮ ಪತ್ರಿಕೆಯನ್ನ ಹೊರತಂದಿದ್ದಷ್ಟೇ ಅಲ್ಲ, ಹಾಗೆ ನೀವು ಯಾವತ್ತೂ ಕೂಡ ಮರೆಯಲಾರದ ಸಂಗತಿ ಏನಂದ್ರೆ, ಬಳ್ಳಾರಿ ಯಾಕೆ ಮುಖ್ಯ ಅಂದ್ರೆ, ಮೊದಲ ಸಂಚಿಕೆಯನ್ನ ನಾವು ಇವತ್ತು ಎಡಿಷನ್ಗಳನ್ನು ನೋಡ್ತಾ ಇದೀವಿ, ಅಲ್ಲಿ ಎಡಿಷನ್ ಇಲ್ಲಿ ಎಡಿಷನ್ ಅಂತ. ಅವ್ರು ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರವನ್ನು ಶುರು ಮಾಡಿದ ನಂತರ 2ನೇ ಎಡಿಷನ್ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಆ ಪಾದ್ರಿ ಅರ್ಮನ್ ಮೊಗ್ಲಿನ್. ಅದನ್ನ ಶುರು ಮಾಡಿದ್ದು ಇದೇ ಬಳ್ಳಾರಿಯಲ್ಲಿ, 2ನೇ ಎಡಿಷನ್ ಶುರು ಮಾಡಿದ್ದು ಇದೇ ಬಳ್ಳಾರಿಯಲ್ಲಿ. ಹಾಗಾಗಿ ಅದು ಇತಿಹಾಸದ ಪುಟದಲ್ಲಿ ದಾಖಲಾದಂತ ದಿನ. ಹಾಗಾಗಿ ಈ ಹೊತ್ತಿನಲ್ಲಿ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ವೃತ್ತಿಯ ಬಗ್ಗೆ ನಿರಂತರವಾಗಿ ಒಂದು ಅಧ್ಯಯನಶೀಲತೆ, ನಿರಂತರವಾಗಿ ಒಂದು ಧನ್ಯತೆ, ನಿರಂತರವಾಗಿ ನಮ್ಗೆ ಒಬ್ಬರ ನ್ಯಾಯ ಕೊಡಿಸುವಂತ, ಒಬ್ಬರ ಧ್ವನಿಯಾಗುವಂತ ಅಥವಾ ನೊಂದವರ ಧ್ವನಿಯಾಗುವಂತ, ಅಶಕ್ತರ ದೀನ ದಲಿತರ ಧ್ವನಿಯಾಗುವಂತ ನಿಟ್ಟಿನಲ್ಲಿ ನಾವೇನಾದ್ರು ಹೆಜ್ಜೆ ಇಟ್ಟು ಕೆಲಸವನ್ನು ಮಾಡಿದ್ರೆ ಅಷ್ಟು ಮಟ್ಟಿಗೆ ನಮ್ಮ ವೃತ್ತಿಯ ಸಾರ್ಥಕ ಕ್ಷಣಗಳು. ಯಾರನ್ನೋ ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಗೇನು ಸಿಗೋದಿಲ್ಲ, ಅದು ತುಂಬಾ ಹೇಳ್ಕೊಂಡು ಓಡಾಡ್ತಾನೆ. ಬ್ಲಾಕ್ ಮೇಲ್ ಮಾಡುವಂತ ಪತ್ರಕರ್ತರ ಸಂಖ್ಯೆ ರಾಶಿ ಇದೆ. ನಾನು ಅದರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ನಿಜವಾದ ಪತ್ರಕರ್ತರನ್ನ ಉಳಿಸ್ಕೊಳ್ಳೋದು, ನೈಜವಾದ ಪತ್ರಕರ್ತರನ್ನ ಉಳಿಸ್ಕೊಂಡು ಹೋಗುವಂಥದ್ದು ಇವತ್ತು ನಮ್ಮ ಸಂಘಟನೆಯ ಜವಾಬ್ದಾರಿ ಇದೆ, ಸವಾಲು ಇದೆ. ಅದರ ಸವಾಲಿನ ವಿರುದ್ಧ ನಾವು ನಿರಂತರವಾಗಿ ಇಡ್ತಾ ಇದ್ದೀವಿ. ಈಗ ದಿನ ಬೆಳಗಾದ್ರೂ ಕೂಡ ಎಲ್ಲಿ ಹೋದ್ರು ಕೂಡ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಬರುವಂತರ ಸಂಖ್ಯೆ ಬಹಳ ಜಾಸ್ತಿ ಇದೆ. ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬರುವಂತ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಇದೆ. ಇವತ್ತೊಂದು ಪತ್ರಿಕೆ ತಂದು ನಾನು ಪತ್ರಕರ್ತ ಅಂತ ಹೇಳಿ ಹೇಳ್ಕೊಂಡು ಬರುವಂತರ ಸಂಖ್ಯೆ ಜಾಸ್ತಿ ಇದೆ. ಇಂಥ
ಪತ್ರಕರ್ತರ ನಡುವೆ, ಬ್ಲಾಕ್ ಮೇಲ್ ಪತ್ರಕರ್ತರ ನಡುವೆ, ಕ್ರಿಮಿನಲ್ ಪತ್ರಕರ್ತರುಗಳ ನಡುವೆ, ದಂಧೆ ಮಾಡುವ ಪತ್ರಕರ್ತರ ನಡುವೆ ನೈಜ ಪತ್ರಕರ್ತರನ್ನ ಉಳಿಸ್ಕೊಳ್ಳೋದು, ನೈಜ ಪತ್ರಿಕೋದ್ಯಮವನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮಗೆ ಇರುವಂತ ಸವಾಲು, ನಿಮಗೆ ಇರುವಂತ ಸವಾಲು. ಒಬ್ಬ ಪತ್ರಕರ್ತ ಕಂಡ ತಕ್ಷಣ ಯಾರೋ ಒಬ್ಬ ರೀತಿಯಲ್ಲಿ ಅನೇಕ ಜನ ರೈತ ಸಂಘದವರು ಬಂದಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪ್ರೆಸ್ ಮೀಟ್ ಅದನ್ನ ಒಂದು ಶಬ್ದ ಕೂಡ ಬಿಡ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಕರಾರುವಕ್ಕಾಗಿ ಅವ್ರ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ದಂಥವ್ರು, ಅಷ್ಟು ಮಟ್ಟಿಗೆ ಅವರ ವಿಷಯಗಳನ್ನ ಸಮಾಜಕ್ಕೆ ದಾಟಿಸ್ತಾ ಇದ್ದಂಥವ್ರು, ಆ ಯಂತ್ರಕ್ಕೆ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಂಥವ್ರು. ಹಾಗೆ ಕೂಡ ಪತ್ರಕರ್ತರು ಕೂಡ ಅವರ ವೃತ್ತಿಯಲ್ಲಿ, ಅವರ ಬರವಣಿಗೆಯಲ್ಲಿ, ಈಗ ನಾವು ಬೆಳಿಗ್ಗೆ ಶಶಿಧರ್ ಮೆಟ್ಟಿ ಅವ್ರ ಮನೆಗೆ ಹೋಗ್ಬಂದ್ವಿ. ಯಾಕೆ ಹೋಗ್ಬಂದ್ವಿ ಅಂದ್ರೆ ಪ್ರಭಾಕರ್ ಅವರು ಅವತ್ತಿಂದ ಇವತ್ತಿನವರೆಗೆ ಅವ್ರ ವೃತ್ತಿಯಲ್ಲಿ ಇರುವಂತ ಬರವಣಿಗೆ, ಶ್ರದ್ಧೆ, ಅದು ಯಾವ ಒಬ್ಬ ಪತ್ರಕರ್ತನಿಗೆ ಬಹಳ ನೈಜತೆಯನ್ನ ತಂದುಕೊಡುವಂಥದ್ದು. ನಾವು ಯಾರನ್ನೋ ಪತ್ರಕರ್ತನ ಜರ್ನಲಿಸ್ಟ್ ಅಂತೇಳಿ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಬರವಣಿಗೆ ಮೂಲಕ, ನಮ್ಮ ಬೈಲಿನ್ ಸ್ಟೋರಿಗಳ ಮೂಲಕ ಅಥವಾ ಮತ್ತೊಂದು ಅವರ ವರದಿಗಳನ್ನು ಮಾಡುವ ಮೂಲಕ ನಮ್ಮ ವೃತ್ತಿ, ನಾವು ಆ ಮೂಲಕ ಸಮಾಜಕ್ಕೆ ಪರಿಚಯ ಆದ್ರೆ ಅಷ್ಟರ ಮಟ್ಟಿಗೆ ನಾವು ಈ ವೃತ್ತಿಯನ್ನ ಅವಲಂಬನೆ ಮಾಡಿದ್ದಕ್ಕೆ, ಈ ವೃತ್ತಿಯಲ್ಲಿ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಅರ್ಥ. ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಕರ್ತರು ಅಂದ್ರೆ ಮೂಗು ಮುರಿಯುವಂತ ತುಂಬಾ ಜನರು, ಎಲ್ಲರೂ ಈ ತರದ, ನಾನು ಸುಮಾರು ಕಡೆ ಹೇಳ್ತಾ ಇದ್ದೇನೆ, ಜೊಳ್ಳು ಪತ್ರಕರ್ತರು, ಸುಳ್ಳು ಪತ್ರಕರ್ತರು, ಕ್ರಿಮಿನಲ್ ಪತ್ರಕರ್ತರು, ಇವರುಗಳ ನಡುವೆ ನಿಜವಾದ ಸುದ್ದಿಗಳನ್ನ ಎತ್ತಿ ತೆಗೆಯುವಂತ ನೈಜ ಪತ್ರಕರ್ತರುಗಳು ಇವತ್ತು ಬಹಳ ಮುಖ್ಯ ಇದೆ. ಆ ಕಾರಣಕ್ಕಾಗಿ ಈ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ರೆ ಮುಂದೆ ನೀವು ಏನ ಹೇಳ್ತಾರೆ, ಕೊನೆಗೆ ಇವತ್ತೆಲ್ಲ ಬೀದಿನಲ್ಲಿ ಜಗಳ ಆಗುವಂತ ಸಂದರ್ಭಗಳು ಬಂದಿದ್ದಾವೆ. ಕೊನೆಗೆ ಬೆಡ್ರೂಮ್ ನಲ್ಲೂ ಕೂಡ ಹಿಡಿದು ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡುವಂತ ಸ್ಥಿತಿ ಬರಬಹುದು. ಹಾಗಾಗಿ ಈ ಎಚ್ಚರಿಕೆಯನ್ನ ನಾವು ಇಟ್ಕೊಂಡೇ ಹೋಗ್ಬೇಕಾಗಿದೆ. ಪತ್ರಕರ್ತರ ಬಗ್ಗೆ ಒಂದು ಸಮಾಜ ನಿಜವಾಗೂ ಕೂಡ ಏನೋ ಒಂದು ಆಶಾದಾಯಕ ಗಣ್ಯದಿಂದ ನೋಡುತ್ತೆ, ಅವ್ರ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ. ಈ ಪತ್ರಕರ್ತನ ಹತ್ರ ಹೋದ್ರೆ ಏನಾದ್ರೂ ಒಂದು ನ್ಯಾಯ ಸಿಗ್ಬೋದು ಅಂತೇಳಿ ಒಂದು ಭಾವನೆ ಇದೆ. ಯಾವ್ದೋ ಒಬ್ಬನಿಗೆ ಮನೆಯಲ್ಲದೆ ಎಷ್ಟು 16 ವರ್ಷ ಬದುಕಿದೆ, ಅವ್ರಿಗೊಂದು ಮನೆ ಸಿಕ್ಕರೆ ಮನೆ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ವರದಿ ಮಾಡಿದ್ರೆ ಅಷ್ಟು ಮಟ್ಟಿಗೆ ನಮ್ಮ ವೃತ್ತಿ ಜೀವನ ಸಾರ್ಥಕ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ವೃತ್ತಿಯನ್ನ ಯಾರು ಕೂಡ ಲಘುವಾಗಿ ಭಾವಿಸ್ಬೇಡಿ. ಇದೊಂದು ಸಂತನ ರೀತಿಯಲ್ಲಿ ನಾವೇ ಒಪ್ಪಿ ಬಂದಂತ ಕೆಲಸಕ್ಕೆ, ಈ ಪತ್ರಕರ್ತರ ವೃತ್ತಿಗೆ ಬಂದಂತವ್ರು ನಾವು. ಯಾರು ನಮ್ಮನ್ನು ಕರೆದಿಲ್ಲ, ಯಾರು ಬರಬಾರಿ ಪತ್ರಕರ್ತ ಆಗುತ್ತೆ ಯಾರು ಕರೆದಿದಾರ? ಖಂಡಿತ ಇಲ್ಲ. ಹಾಗಾಗಿ ನಾವು ಒಪ್ಪಿ ಬಂದಂತ ವೃತ್ತಿಯನ್ನ ಕನಿಷ್ಠ 100ಕ್ಕೆ 100ರಷ್ಟು ಪ್ರಯತ್ನ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಿದ್ರೆ ನಮ್ಮ ಮೇಲೆ ಇರುವಂತ ಗೌರವ ಜಾಸ್ತಿ ಆಗುತ್ತೆ, ಈ ವೃತ್ತಿ ಮೇಲೆ ಇರುವಂತ ಗೌರವ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರಿಗೆ ನನ್ನ ವಿನಂತಿ ಏನಂದ್ರೆ, ದಯಮಾಡಿ ಈ ವೃತ್ತಿಯನ್ನ ಯಾರು ಅವಲಂಬನೆ ಮಾಡಿದಿರಿ, ಯಾರ್ಯಾರು ಈ ಪತ್ರಿಕೋದ್ಯಮದಲ್ಲಿ ಪತ್ರಿಕೆಗಳನ್ನು ನಡೆಸುವ ಮೂಲಕ ಅವರೆಲ್ಲರೂ ಇದ್ದೀರಿ, ಈ ವೃತ್ತಿಗೆ ಅಗೌರವವನ್ನು ತರಬೇಡಿ. ತರಂಗಿದ್ರೆ ದಯವಿಟ್ಟು ಈ ವೃತ್ತಿಯನ್ನು ಬಿಟ್ಟು ಆಚೆ ಹೋಗಿ, ಮುಲಾಜಿಲ್ಲದೆ ಆಚೆ ಹೋಗಿ, ನಮ್ಗೆ ಬೇಜಾರಿಲ್ಲ. ಆದ್ರೆ ಯಾವತ್ತು ಸ್ವತಂತ್ರ ಪೂರ್ವದಿಂದಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಪತ್ರಿಕೋದ್ಯಮವನ್ನು ನಡೆಸಿದವರು, ಮೂಲತಃ ಪತ್ರಕರ್ತರಾಗಿದ್ದವರು. ಅದರ ಆಚೆಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಲತಃ ಪತ್ರಕರ್ತರಾಗಿದ್ದರು. ನಮ್ಮ ಭಾರತೀಯ ಸಂದರ್ಭದಲ್ಲಿ ಇಬ್ಬರು ಮಹಾನ್ ದಾರ್ಶನಿಕರು ಯಾವಾಗಲೂ ಕೂಡ ನಮಗೆ ಆದರ್ಶನೀಯವಾಗಿ ಇರಬೇಕಾದವರು ಯಾರು ಅಂದ್ರೆ, ಒಂದು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಯಾಕೆಂದ್ರೆ ಇವರಿಬ್ಬರು ಕೂಡ, BR ಅಂಬೇಡ್ಕರ್ 5 ಪತ್ರಿಕೆಗಳನ್ನ ನಡೆಸಿದಂತವರು, ಸಂಪಾದಕರಾಗಿದ್ದಂತರು. ಮೂಕನಾಯಕದಿಂದ ಹಿಡಿದು ಪ್ರಬುದ್ಧ ಭಾರತದವರೆಗೆ, ಬಹಿಷ್ಕೃತ ಭಾರತದವರೆಗೆ ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದವರು. ಹಾಗೆ ಹರಿಜನ್ ಪತ್ರಿಕೆಯಿಂದ ಯಂಗ್ ಇಂಡಿಯಾ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದಂತರು ಕೂಡ ಮಹಾತ್ಮ ಗಾಂಧೀಜಿ. ಹಾಗಾಗಿ ಈ ವೃತ್ತಿಯನ್ನ ಯಾರು ಕೂಡ ಲಘುವಾಗಿ ಭಾವಿಸಬೇಡಿ. ಹಾಗಾಗಿ ಈ ವೃತ್ತಿ ನಮ್ಗಿರೋದು ನಾವು ಸಮಾಜಕ್ಕಾಗಿ ನಾವು ಕಂಕಣ ತೊಟ್ಟು ಬಂದಿರುವಂತರು. ಆ ಕಾರಣಕ್ಕೋಸ್ಕರ ಇವತ್ತು ನಿನ್ನೆ ತುಮಕೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ವೃತ್ತಿಪರತೆ ಪದ್ಧತಿ ಹೇಳಿದ್ರು ಮಾತ್ರ ಮರ್ಯಾದೆ ಇಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ. ನಾವು ಇನ್ನೊಬ್ಬರನ್ನು ಹೋಗಿ ಬೇಡ್ಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳಕ್ಕೆ ಕಾರಣನೇ ನಾವು ಅನ್ನೋದನ್ನು ಸಹ ಅವರು ನಿನ್ನೆ ಅಲ್ಲಿ ಹೇಳಿದರು. ಇಂಥ ವಾತಾವರಣಕ್ಕೆ, ಇಂಥ ಸಮಸ್ಯೆಗೆ ಕಾರಣ ನಾವೇನೆ. ನಮಗೆ ಮುಖ್ಯವಾಗಿ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಇದೆ. ಜವಾಬ್ದಾರಿ ಇದೆಯಲ್ಲ, ಇದನ್ನ ಯಾರು ಇದು ಮಾಡ್ಕೊತಾರ? ಇದನ್ನು ಜರ್ನಲಿಸಮ್ ನಂಬ್ಕೊಂಡ್ರೆ ಯಾರು ಬದುಕಕ್ಕಾಗಲ್ಲ. ವಾಸ್ತವ ಏನಂದ್ರೆ, ನಿಮಗೆ ಮರ್ಯಾದೆಯಿಂದ ಗೌರವದಿಂದ ಯಾವ್ದಾದ್ರು ವೃತ್ತಿ ಇದೆ ಅನ್ನೋ ಸ್ವತಃ ಅನುಭವ.
ನಾನು ಪ್ರಜಾವಾಣಿಯಲ್ಲಿ 22 ವರ್ಷ ರಿಪೋರ್ಟರ್ ಆಗಿ ಕೆಲಸ ಮಾಡಿದೆ. ನನಗೆ ಗಂಡುಂಡ ಸತ್ಯ ಇದೆ, ಶಿವಾನಂದ ಸರ್ ಜೊತೆಗೆ ಇದ್ವಿ. ಆಮೇಲೆ ಬೇರೆ ಇಲ್ಲೇ ಬಳ್ಳಾರಿಗೆ ನಾನು ಒಂದು ವಾರದ ಮಟ್ಟಿಗೆ ಇಲ್ಲಿ ಕೆಲಸ ಮಾಡಿದ್ದೀನಿ. ವಾಸ್ತವವಾದ ವಿಚಾರ ಏನಂತಂದ್ರೆ, ನಿಮಗೆ ಯಾರಾದರೂ ಗೌರವ ಕೊಟ್ಟು ಮಾತಾಡ್ತಾರೆ ಅಂತ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಯಾರು ಮಾಡಿದ್ರು ಕೂಡ. ನಾನು ಯೂನಿವರ್ಸಿಟಿ ಪ್ರಾಧ್ಯಾಪಕ ಆಗಿದ್ದೀನಿ ಅಂತ ನನ್ನ ಯಾವನು ಕೇಳಲ್ಲ. ಪೊಲೀಸರು ಬಂದಿದ್ದಾರೆ, ನಿಮ್ಮ ಲೈಸೆನ್ಸ್ ತೋರಿಸ್ರಿ, ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ತೋರಿಸ್ರಿ. ಜಸ್ಟ್ ಆಗಿ ಒಂದು ಪತ್ರಕರ್ತ ಅಂತಂದ್ರೆ ಹೌದಾ ನಡೆದಿದೆ. ಯಾಕೆ ಅಂತಂದ್ರೆ ನೀವು ಸಮಾಜದ ಪರವಾಗಿ ನೀವು ಕೆಲಸ ಮಾಡ್ತಿರ್ತೀರಿ, ನೀವು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡ್ತೀರಿ, ನಿಮ್ಮನ್ನ ನೀವು ಬೆಳೆಸ್ಕೊಂಡಿರ್ತೀರಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಿಮಗೆ ಗೌರವ ಕೊಡ್ತಾರೆ ಹೊರತು ನೀವು ಒಬ್ಬ ವ್ಯಕ್ತಿಯಾಗಿ ಅಥವಾ ನಿಮ್ಮ ಮುಖ ನೋಡಿ ಅಥವಾ ನಮ್ಮ ಮುಖ ನೋಡಿ ಅಂತ ಹೇಳೋಲ್ಲ. ಈಗಿನ ಪರಿಸ್ಥಿತಿ ಒಳಗೆ ಈ ವೃತ್ತಿಪರತೆ ಮತ್ತು ಬದ್ಧತೆ ಎರಡೂ ಇತ್ತು ಅಂತಂದ್ರೆ ನಮ್ಮ ಜ್ಞಾನ ಜಾಸ್ತಿ ಆಗುತ್ತೆ, ವ್ಯಕ್ತಿತ್ವ ವಿಕಸನ ಆಗುತ್ತೆ, ಸಮಾಜದಲ್ಲಿ ಗೌರವ ಸಿಗ್ತದೆ ಮತ್ತು ಸ್ವಾಭಿಮಾನದಿಂದ ನಾವು ಬದುಕಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಯಾರೂ ನಮ್ಮನ್ನ ಗುರುತಿಸಲ್ಲ, ಗೌರವಿಸಲ್ಲ. ಇದು ಗುರುತಿಸುವಂತ ಒಂದು ಮನ್ನಣೆ ಪಡೆಯುವಂತ ಒಂದು ಜನಪರವಾದಂಥ ಕಾಳಜಿಯಿಂದ ಕೆಲಸ ಮಾಡೋದು ಮಾತ್ರ ಇವೆಲ್ಲವೂ ಸಹ ಸಾಧ್ಯ ಆಗುತ್ತೆ. ನಾವು ಇನ್ನೊಬ್ಬರಿಗೆ ಕೈ ಚಾಚಿ ಕೆಲಸ ಮಾಡುವಂಥ ಪರಿಸ್ಥಿತಿಯನ್ನ ದೂರ ಮಾಡಿಕೊಳ್ಳಕ್ಕೆ ಕಾರಣ ನಾವು ನಮ್ಮ ವೃತ್ತಿಯನ್ನ ಗೌರವದಿಂದ ನೋಡಿ ಅದರಲ್ಲಿ ನಾವು ನಮ್ಮ ಬದ್ಧತೆಯಿಂದ ಕೆಲಸ ಮಾಡಿದಾಗ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.